ನಮಸ್ತೆ ಸ್ನೇಹಿತರೆ, ಇವತ್ತು ಇನ್ನೊಂದು ವಿಶೇಷವಾದ ಒಂದು ಸನ್ನಿಧಿಗೆ ಬಂದಿದ್ದೀನಿ ನಾನು. ಇವತ್ತು ಇನ್ನೊಂದು ವಿಶೇಷವಾದ ಒಂದು ಸನ್ನಿಧಿ ಬಂದಿದ್ದೀನಿ ಭಕ್ತಾದಿಗಳೇ. ಹದ್ದಿನಕಲ್ಲು ಆಂಜನೇಯ ಸ್ವಾಮಿ ಅಂತ. ಬೆಳ್ಳೂರು ಕ್ರಾಸಿಂದ 2 ಕಿಲೋಮೀಟರ್ ಕುಣಿಗಲ್ ರೋಡಲ್ಲಿರುವ ಹದ್ದಿನಕಲ್ಲು ಬೆಟ್ಟದ ಮೇಲಿರೋ ಆಂಜನೇಯ. ಮೆಟ್ಲತ್ಕೊಂಡು ತುದಿಗೆ ಹೋಗಬೇಕು. ಆಂಜನೇಯ ಹದ್ದಿನಕಲ್ಲು ಆಂಜನೇಯ ಸ್ವಾಮಿಗೆ ಇಲ್ಲಿ ಏನು ಅಂತ ಹೇಳಿದ್ರೆ, ಇಲ್ಲಿ ನಾನ್ ವೆಜ್ಜು ಪರ ಮಾಡ್ತಾರೆ. ಕೆಳಗಡೆ ಪರ ಮಾಡಿ ದೇವಸ್ಥಾನ ಮೇಲೋಗಿ ಯಾವುದೇ ದವ್ವ ಪೀಡೆ ಪಿಚಾಚಿ ಏನೇ ಇದ್ರೂ ಇಲ್ಲಿ ಮೇಲೆ ಹೋಗಿದ್ರೆ ಹೊಂಟೋಯ್ತದೆ. ಪ್ಲಸ್ ಇನ್ನೊಂದು ಅಂದರೆ ಏನು ಇಷ್ಟಾರ್ಥ ಎಲ್ಲ ಒಳ್ಳೆಯದಾಗುತ್ತೆ. ನೋಡಿ, ಅಲ್ಲೊಂದು ದೇವರಿದೆ. ಅಲ್ಲೇನೇ ಕೋಳಿ ಗೀಳಿ ಇದ್ರು ಬಂದು ಅಲ್ಲಿ ಹೊಡೆದ್ಬಿಟ್ಟು ಹೋಯ್ತಾರಂತೆ. ನೋಡಿ, ಇನ್ನೊಂದು ವಿಶೇಷತೆ. ಹದ್ದಿನಕಲ್ಲು ಆಂಜನೇಯ ಸ್ವಾಮಿ ಸನ್ನಿಧಿ ಮೇಲೋಗಿ ನಾನು ಏನು ಮಾಹಿತಿ ನಾನು ತೋರಿಸ್ಕೊಡ್ತೀನಿ. ಹದ್ದಿನಕಲ್ಲು ಆಂಜನೇಯ ಸ್ವಾಮಿ ಸನ್ನಿಧಿ ಮೆಟ್ಲತ್ಕೊಂಡು ಆ ತುದಿಗೆ ಹೋಗ್ಬೇಕೀಗ ನಾವು. ಆ ತುದಿಗೆ ಹೋಗ್ಬೇಕು ಮೆಟ್ಲತ್ಕೊಂಡು. ಮುಂದಿನ ವಿಭಾಗದಲ್ಲಿ ಮೆಟ್ಲತ್ತ ತೋರಿಸ್ತೀನಿ. ಏನು ಮಾಹಿತಿ ನಾನು ತಿಳ್ಕೊಂಡು ನಿಮ್ಗೆ ಹೇಳ್ತೀನಿ ಭಕ್ತಾದಿಗಳು. ನೋಡಿ, ಇಲ್ಲಿಂದನೇ ದ್ವಾರ. ಅದು ಆಂಜನೇಯ ಬಂಟ, ರಾವಣನ ಮಗ. ಅಲ್ಲಿ ಏನೇ ಇದ್ರೂ ಅಲ್ಲಿ ಬಂದು ಏನೇ ಬಲಿ ಇದ್ರೂ ಅಲ್ಲಿ ಕೊಡ್ತಾರೆ. ಏನೇ ರಾವಣನ ಮಗ ಹಿಂದಿತ್ತು ಆಂಜನೇಯನ ಬಂಟ. ಇನ್ನೊಂದೇನು ವಿಶೇಷತೆ ಅಂತ ಹೇಳಿದ್ರೆ, ಆಂಜನೇಯ ಮೇಲೋಗಿ ಆರ್ಕೊಂಡು ಹಂಗೆ ಕೂತಿರೋದಂತೆ ಹದ್ದಿನಕಲ್ಲು ಆಂಜನೇಯ. ಇನ್ನೊಂದೇನು ವಿಶೇಷತೆ ಅಂತ ಹೇಳಿದ್ರೆ, ಗಾಳಿ ಗಿಳಿ ಏನಿದ್ರು ಅಲ್ಲೇ ಹೊಂಟೈತದೆ ಈ ಒಂದು ಸನ್ನಿಧಾನಕ್ಕೆ ಬಂದರೆ. ಪ್ಲಸ್ ಏನೇ ಬೇಡ್ಕೊಂಡ್ರೂ ಕಷ್ಟ ಕಾರ್ಯಗಳೆಲ್ಲ ಹೋಗುತ್ತಂತೆ ಈ ಒಂದು ಹದ್ದಿನಕಲ್ಲು ಆಂಜನೇಯ ಬೇಡ್ಕೊಂಡ್ರೆ. ಇದೇ ಮೆಟ್ಲು, ಇಲ್ಲಿಂದನೇ ಮೇಲೆ ಸನ್ನಿಧಾನಕ್ಕೆ ಹೋಗೋದು. ಒಂದು ಇದು ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಬಹಳ ಅಮಾವಾಸ್ಯೆ ದಿನ ಪುಣ್ಯವಾದ ಒಂದು ಕ್ಷೇತ್ರ. ಈ ಕ್ಷೇತ್ರಕ್ಕೆ ನಮ್ಮ ಸ್ನೇಹಿತರಾದ ಕರ್ನಾಟಕ ರಕ್ಷಣಾ ವೇದಿಕೆಯ ನಗರಾಧ್ಯಕ್ಷರಾದ ಲೋಕೇಶ್ ಕುಮಾರ್ ಅವರು ನಮ್ಮನ್ನ ಕರ್ಕೊಬಂದಿದ್ದಾರೆ. ಇದ್ರ ಜೊತೆ ಒಳ್ಳೆಯ ನಿಮಗೊಂದು ಮಾಹಿತಿ ಸಿಕ್ತಂಗೆ ಆಯಿತು, ನಮ್ಮೊಂದು ಮಾಹಿತಿ ತೋರಿಸ್ಕೊಡಂಗಾಯಿತು ಅವರ ಕಡೆಯಿಂದ. ಮುಂದಿನ ಮಾಹಿತಿ ನಾನು ಇಲ್ಲಿ ಸ್ವಾಮಿಗೆ ಕೆಳಗಡೆ ಪೂಜೆ ಮಾಡಿ ಹೋಗೋ ಥರ ಇದೆ. ಇಲ್ಲಿಂದ ಮೇಲೆ ಹೋಗೋದು. ಈಗ ತುದಿಗೈತಲ್ಲ ಅಲ್ಲೇ ದೇವರಿರೋದು. ನೋಡಿ, ಇದೇ ಮೆಟ್ಲು ಹತ್ತುತ್ತಾ ಇದ್ದೀವಿ. ಸುಮಾರು ಒಂದು 500 ಮೆಟ್ಲು ಅಂತ ಹೇಳಿದ್ದಾರೆ. ಹದ್ದಿನಕಲ್ಲು ಆಂಜನೇಯ ಸ್ವಾಮಿ ಸನ್ನಿಧಿ. ಸ್ವಾಮಿ ದರ್ಶನ ಆಂಜನೇಯ ಸ್ವಾಮಿ ಸನ್ನಿಧಿಯಿಂದ ಬಂದಿದ್ದೀವಿ. ಅಮಾವಾಸ್ಯೆ ಪ್ರಯುಕ್ತ. I love this. I like it. I love problem. I love all types of devas and negative energy. ನಮಸ್ತೆ ಸ್ನೇಹಿತರೆ. ಹದ್ದಿನಕಲ್ಲು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನಾವು ಮೆಟ್ಲು ಹತ್ಕೊಂಡು ಬರ್ತಾಯಿದ್ರು. ಮಟ್ಟ ಬಿಸಿಲು. 1 ಗಂಟೆ ಆಗಿದ್ದರಿಂದ ಕಾಲು ಹೆಂಗೆ ಅಂತ ಹೇಳಿದ್ರೆ ಬಂಡೆ ಹೊಡೆದ್ರೆ ಸುಡ್ತೈತೆ. ಅದರಿಂದ ನಾವು ಇನ್ನೂ 200-250 ಮೆಟ್ಲಲ್ಲಿ ಕೂತಿದ್ದೀನಿ. ಅದರದ್ದೊಂದು ವೀಡಿಯೋ ನಾವು ತೋರಿಸ್ತಾ ಇದ್ದೀನಿ. ಇನ್ನೂ ಅರ್ಧ ಭಾಗ ಹೋಗಬೇಕು ಸ್ವಾಮಿ ದರ್ಶನ ಮಾಡೋಕ್ಕೆ. ಅಮಾವಾಸ್ಯೆ ದಿನ ಹದ್ದಿನಕಲ್ಲು ಶ್ರೀ ಆಂಜನೇಯ ಸ್ವಾಮಿ
ದರ್ಶನ ಮಾಡೋಕ್ಕೆ ಇನ್ನೂ ಒಂದು ಸುಮಾರು ಅರ್ಧ ದಾರಿಗೆ ಹೋಗಬೇಕು. ಇಲ್ಲೇನು ವಿಶೇಷತೆ ಅಂದರೆ ಯಾವುದೇ ಗಾಳಿ ಇಲ್ಲಿ ಯಾವುದೇ ಇದಿರಲಿ ಅಲ್ಲೇ ಬಂದ್ಬಿಡ್ತದೆ, ಅಲ್ಲೇ ಹೊಂಟು ಹೋಯ್ತದೆ ಅಂಥ ಒಂದು ಶಕ್ತಿಶಾಲಿ ಒಂದು ದೇವಾಲಯ ಇದು ಬರೋದು ಬೆಳ್ಳೂರು ಕ್ರಾಸಿಂದ ಕುಣಿಗಲ್ ರೋಡಲ್ಲಿರುವ 2 ಕಿಲೋಮೀಟ್ರ್ ಹತ್ರ ಒಂದು ಆರ್ಚ್ ಸಿಗುತ್ತೆ, ಅದ್ದಿನಕಲ್ಲು ಅಂತ. ಅಲ್ಲಿಂದ 1 ಕಿಲೋಮೀಟ್ರ್ ಒಳಗೆ ಬಂದರೆ ಸೀದಾ ನಿಮಗೆ ಕೆಳಗಡೆ ಸಿಗುತ್ತೆ. ಅಲ್ಲಿಂದ ನೀವು ಅರ್ಧ ದಾರಿಗೆ ಬಂದಿದ್ದೀವಿ. ಇನ್ನೂ ಒಂದು ಅರ್ಧ ದಾರಿಗೆ ನಾನು ಏನು ಮಾಹಿತಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನಮಸ್ಕಾರ ಸ್ನೇಹಿತರೆ, ಮುಕ್ಕಾಲು ಭಾಗ ಹತ್ತಿದ್ದೀವಿ ನೋಡಿ. ಕೆಳಗಡೆ ಕಾಣ್ತಾ ಇತ್ತಲ್ಲ ತುದೀಗ ಅಲ್ಲಿಂದ ಬಂದಿರೋದು. ಇನ್ನೇನು ಕೊಳ ಸಿಗುತ್ತೆ ನೋಡಿ. ಈ ಒಂದು ದಾರಿಲಿ ನಾವು ಬಂದಿರೋದು ಅದ್ದಿಕಲ್ಲು ಶ್ರೀ ಆಂಜನೇಯ ಸ್ವಾಮಿ ಸನ್ನಿಧಿ. ಬಹಳ ಶಕ್ತಿಯುತ ಸನ್ನಿಧಿ. ಗಾಳಿ ವಾಮಾಚಾರ ಏನೇ ಹರಕೆ ಕಟ್ಕೊಂಡ್ರು ಇಲ್ಲಿ ಸಕ್ಸಸ್ ಗ್ಯಾರಂಟಿ, ಒಳ್ಳೆಯದಾಗೇ ಆಯ್ತದೆ. ಮಾಹಿತಿ ತಗೊಂಡ್ರೆ ಕೆಳಗಡೆ ಒಬ್ಬರು ಮಾಹಿತಿ ಕೊಟ್ಟರು. ದಯವಿಟ್ಟು ಬನ್ನಿ ಕ್ಷೇತ್ರಕ್ಕೆ. ನಿಜವಾಗ್ಲೂ ಬಿಸ್ತಲ್ಲಿ ಬೆಳಗ್ಗೆ ಬರೋಂಗಿದ್ರೆ 6 ಗಂಟೆ 7 ಗಂಟೆ ಬಂದುಬಿಡಿ ಸ್ನೇಹಿತರೆ. ನಾವಂತೂ ಒಂದೊಂದು ಕಲ್ಲಿಟ್ರೂ ಸುಡ್ತಾ ಐತೆ ಮೆಟ್ಲಲ್ಲಿ. ಹಂಗಿದ್ರು ಅವನದು ನಾಮನ ಸ್ಮರಿಸ್ಕೊಂಡು ಅವನ ಹೆಸ್ರು ಹೇಳ್ಕೊಂಡು ಮುಕ್ಕಾಲು ಭಾಗ ಬಂದಿದ್ದೀವಿ. ಕೊಳದಿಂದ ಒಂದು 500 ಮೀಟ್ರ್ 1 ಕಿಲೋಮೀಟ್ರ್ ಅಂತ ದೇವಸ್ಥಾನ. ಅಲ್ಲಿ ದೇವಸ್ಥಾನದ ಹತ್ರ ಹೋಗಿ ನಾನು ನೆಕ್ಸ್ಟ್ ವೀಡಿಯೋ ನಾನು ಮಾಡ್ತೀನಿ. ಮೈಸೂರಿಂದ ಬಂದರೆ ಪಾಂಡುಪುರ, ಜಟ್ನಳ್ಳಿ ಕ್ರಾಸ್, ನಾಗಮಂಗಲ, ಬೆಳ್ಳೂರು ಕ್ರಾಸಿಂದ ಕುಣಿಗಲ್ಗೆ ಹೋಗಿ 2 ಕಿಲೋಮೀಟ್ರ್ ಆರ್ಚ್ ಆಗುತ್ತೆ. ಆರ್ಚೊಳಗೆ ಬಂದರೆ ಅದ್ದಿಕಲ್ಲು ಆಂಜನೇಯ ಸ್ವಾಮಿ ದರ್ಶನ. ಮನೋಜನಂ ಮಾರುತಿತಲೆ ವೇಗಂ ಜಿತೇಂದ್ರಂ ಬುದ್ಧಿವತ ವೃಷ್ಟಂ ವಾತಾ ಜನ್ಮಕ್ಕೆ ಶ್ರೀರಾಮದೂತ ಶಿರಶಿ ನಮಾಮಿ ಆಂಜನೇಯ. ಜೈ ಶ್ರೀರಾಮ್. ಸ್ನೇಹಿತರೆ, ಇವತ್ತು ಅದ್ದಿನಕಲ್ಲು ಹನುಮಂತರಾಯ ಸ್ವಾಮಿ ಸನ್ನಿಧಿಗೆ ಬಂದಿದ್ದೀನಿ. ಅಲ್ಲೇನು ವಿಶೇಷ ಅನ್ನೋದನ್ನ ಶ್ರೀ ಅರ್ಚಕರು ಆದ ಗುರುಗಳ ಹೆಸರು ಕೃಷ್ಣಮೂರ್ತಿ ಅವ್ರ ಕೇಳ ಗುರು ಹೇಳಿ ಗುರು ಇತಿಹಾಸದ ಬಗ್ಗೆ. ನಾಗಮಂಗಲ ತಾಲೂಕು, ಸ್ವಲ್ಪ ಜೋರಾಗಿ. ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ. ಬೆಳ್ಳೂರು ಹೋಬಳಿ, ಬೈರ್ಸಂದ್ರ. ಇದು ಹಿಂದೆ 500 ವರ್ಷದ ಪುರಾತನ ಕಾಲದಲ್ಲಿ ಕಂಬನ ಬೇಲೂರ ಕೆತ್ತನೆ ಮಾಡಿ ತಾಮಂದು ಕೆರೆವಳಿಗೆ ಹಾಕಿ ಚೋಳರ ಕಾಲದಲ್ಲಿ ಮ್ಯಾಕ್ ತಾಮಂದಿರೋದು. ಎಲ್ಲರೂ ಸೇರಿಕೊಂಡು ಇದನ್ನು ಸ್ಥಾಪನೆ ಮಾಡಬೇಕು ಅಂತ ಹೋದ ಸಮಯದಲ್ಲಿ ಬೆಳಕರಿಯೋದಕ್ಕೆ ಅವನೇ ಆಮೇಲೆ ಭಕ್ತಾದಿಗಳು ಎಲ್ಲರೂ ಜಂಗಪ್ಪ ಈ ಕಂಬ ಒತ್ತರಿ ಅಂತ ಅಂದಿಕ್ಕೆ, ಅಯ್ಯೋ ಈ ದನ ಕರ ಸತ್ತಿ ದನ ಹದ್ದಿ ಜಾಸ್ತಿ ಆಗಿತ್ತಲ್ಲ, ಈ ಹದ್ದಿ ಹೆಂಗೆ ಆಡ್ತವೆ ಹಂಗೆ ಅದ್ದಿನಕಲ್ಲು ಹನುಮಂತರಾಯ ಅಂತ ಕಟ್ಬಿಡಿ ಅಂತ ಹೇಳಿ ಅದಕ್ಕೆ ಒಂದು ಇತಿಹಾಸ. ಅದೊಂದು ಕೊಳದು ಗುರುಗಳೇ. ಕೊಳನೂ ಅಷ್ಟೇ ಪುರಾತನ ಕಾಲದ ಯಾವ ಗಾಳಿ ಪೀಡೆ ಯಾವಾರ ಹಿಡಿದ್ರೆ ಸಾಕು, ಅಲ್ಲಿ ನೀರು ಹಾಕೊಂಬತ್ತಿದ್ದಂಗೆ ಮೈ ಮೇಲೆ ಬರುತ್ತೆ. ಅಲ್ಲಿ ಕೊಳದಿಂದ ಮಾಡ್ಕೊಬಂದ. ಇಲ್ಲಿ ಮೇನ್ ಅರ್ಚಕರು ನಾರಾಯಣ ಸ್ವಾಮಿ ಅಂತ ಪುರಾತನ ಕಾಲದಿಂದ. ಆಮೇಲೆ ಇಲ್ಲೇನು ಅಂತಂದರೆ ರಾವಣನ ಮಗ ಇಂದ್ರಜಿತ್ತು ಅಂತ. ರಾವಣನ ಮಗ ಇಂದ್ರಜಿತ್ತು, ಇವನಿಗೆ ಬಲಿ ಶಾಂತಿ ಕೊಡ್ತಾರೆ. ಅದ್ರ ನಿಮಿತ್ತಕ್ಕೆ ಗಾಳಿ ಪೀಡೆ ಏನು ಹಿಡಿತದೋ ಅವ್ರಿಗೆ ಬಲಿ ಶಾಂತಿ ಕೊಟ್ಟಿದ್ದು ಅವ್ರಿಗೆ ಮಾಡ್ತಾರೆ. ಇದು ವಿಶೇಷ ಆಯಿತು. ಏನು ಅಂತಂದರೆ ಗಾಳಿ ಪೀಡೆ ಪಿಚಾಚಿ ಅನ್ನೋದು ಒಂದೇ ಅಲ್ಲ. ಅವ್ರ ಮನಸ್ಸಲ್ಲಿ ಏನಾಯ್ತೋ ಅದು ಅಂದ್ಕೊಂಡ್ರೆ ಮನೆ ಕಟ್ಟೋ ವಿಚಾರ ಆಗಿರ್ಬೋದು, ಇಲ್ಲ ಅಕಸ್ಮಾತ್ ಒಂದು ಬಿಸ್ನೆಸ್ ಮಾಡೋದಾಯಿತು, ಇಲ್ಲ ಮಕ್ಕಳು ಮರಿ ಇಂಥಕ್ಕೆಲ್ಲ. ಆಯಿತು ಗುರುಗಳು, ಥ್ಯಾಂಕ್ ಯು. ಇವತ್ತು ಗುರುಗಳ ಕೈಲಿ ಮಾತಾಡ್ಸಿದ್ದೀವಿ ಅದ್ದಿನಕಲ್ಲು ಹನುಮಂತರಾಯ ಇತಿಹಾಸದ ಬಗ್ಗೆ. ಮತ್ತು ಇಲ್ಲೊಬ್ಬರು ಭಕ್ತರ ಕೈಲೂ ನಾನು ಮಾತಾಡ್ತೀನಿ. ನಮಸ್ಕಾರ ಕಣಮ್ಮ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಮ್ಮ ಇಲ್ಲಿ ದೇವಸ್ಥಾನಕ್ಕೆ? ತುಂಬ ವರ್ಷ. ನಿಮಗೆ ಇಲ್ಲಿ ಬಂದಾಗ ಭಾರಿ ಎಲ್ಲ ಥರ ಕೆಲಸ. ಆಮೇಲೆ ಬಂದ್ಬಿಡುತ್ತೆ. ಅದಕ್ಕೆ ಹನುಮಂತರಾಯ ಹೇಳೋನೆ, ನೀವು ಎಷ್ಟೇ ದೆವ್ವ ಇದ್ರು ನಾನು ಎಲ್ಲ ಚೈನ್ ಹಾಕಿ ಕಟ್ಟಾಕೊಂಡು 12 ಗಂಟೆ ರಾತ್ರಿಯಲ್ಲಿ ನೀರು ಕುಡಿಸ್ತೀನಿ ಕೊಳದಲ್ಲಿ. ಆಮೇಲೆ ತಂದು ನಾನು ಕೆಳಗಡೆ ಹಾಕೊಂಡು ಕುತ್ಕೋತೀನಿ, ನಾನೆಲ್ಲೂ ಹೋಗೋಕೆ ಬಿಡಲ್ಲ ಅಂತ ಈ ಥರ ಎಲ್ಲ. ಒಟ್ಟಿನಲ್ಲಿ ಏನಂದರೆ ಯಾವುದೇ ಗಾಳಿಲಿದ್ರೂ ಇಲ್ಲಿ ಬಂದು ಬಿಡಿಸ್ತಾರೆ ಅಂತ. ಮನೆ ಕಟ್ಟೋದಾಗಲಿ ಅರ್ಕೆ ಮಾಡ್ಕೊಂಡ್ರೆ ಸಾಕೆ, ನಾವು ಇಂಥದ್ದು ಕೊಡ್ತೀವಿ ಅಂತ. ಏನು ನಿಮ್ದು ಯಾವ ಊರು? ನಿಮ್ದು ಯಾವ? ಬೆಂಗಳೂರು. ನೋಡಿ ಸ್ನೇಹಿತರೆ, ಹಲವಾರು ಇನ್ನೂ ಭಕ್ತಾದಿಗಳು ಸುಮಾರು ವರ್ಷಗಳಿಂದ ಇಲ್ಲಿಗೆ ಬಂದು ಸ್ವಾಮಿ ಎಲ್ಲ ಆಗಿದೆ. ಎಲ್ಲ ನೋಡಿ ಈ ಥರ ದಯವಿಟ್ಟು ಬರೋರು ಬೆಳ್ಳೂರು ಕ್ರಾಸ್ ಹತ್ರ ಕುಣಿಗಲ್ ರೋಡಲ್ಲಿರುವ 2 ಕಿಲೋಮೀಟ್ರು ಅದ್ದಿನಕಲ್ಲು ಹನುಮಂತರಾಯ ದೇವಸ್ಥಾನಕ್ಕೆ ಬನ್ನಿ.
ಯಾವುದೇ ರೀತಿ ನಿಮ್ಮ ಕಷ್ಟ ಕಾರ್ಯಕ್ಕೆಲ್ಲ ಸ್ವಾಮಿ ಹೋಗ್ಲಾಡಿಸ್ತಾನೆ. ಮತ್ತು ಗಾಳಿ ವಿಚಾರ ಆಗ್ಬೋದು, ವಾಮಾಚಾರ ವಿಚಾರ ಆಗ್ಬೋದು, ಅವ್ರವ್ರು ಯಾವುದೇ ರೀತಿ ಮನೆ ಸಂಕಷ್ಟ ವಿಚಾರ ಆದರೂ ಯಾವುದೇ ರೀತಿ ಅವ್ರಿಗೆ ಪರಿಹಾರ ಆಗುತ್ತೆ. ಇವರೇ ಸಾಕು. ಇನ್ನೂ ಗುರುಗಳು ಹೇಳ್ದಂಗೆ ದಯವಿಟ್ಟು ಕ್ಷೇತ್ರಕ್ಕೆ ಬರ್ಬೇಕಾದ್ರೆ ಬೆಳಗ್ಗೆಯಿಂದ ಸಾಯಂಕಾಲ ವಿಶೇಷ ದಿನ ಏನಿಲ್ಲ, ಶನಿವಾರ ಭಾನುವಾರ ಹಾಂ ಅಮಾವಾಸ್ಯೆ ಹುಣ್ಣಿಮೆ ಹಾಂ ಬುಧವಾರ. ಆಯಿತು ಕಣಮ್ಮ, ನಮಸ್ಕಾರ. ನೋಡಿ ಸ್ನೇಹಿತರೆ, ಅದ್ದಿನಕಲ್ಲು ಹನುಮಂತರಾಯ ಸನ್ನಿಧಿದು ಒಂದು ವಿಶೇಷ ತಿಳಿಸ್ಕೊಟ್ಟಿದ್ದೀನಿ. ದಯವಿಟ್ಟು ಎಲ್ಲ ಭಕ್ತಾದಿಗಳು ಈ ಒಂದು ಕ್ಷೇತ್ರಕ್ಕೆ ಬನ್ನಿ. ನಿಮ್ಗೆ ಏನೇ ಕಷ್ಟ ಇದ್ರೂ ಸ್ವಾಮಿ ಈಡೇರಿಸ್ತಾನೆ. ಅದ್ದಿನಕಲ್ಲು ಆಂಜನೇಯ ಸ್ವಾಮಿ ಸನ್ನಿಧಿ ನಿಮಗೆ ಒಳ್ಳೆಯದನ್ನು ಮಾಡ್ತಾನೆ ಅಂತ ಹೇಳ್ತಾ ನಮಸ್ಕಾರ.